ಇನ್ನು ನಟಿ ಲಕ್ಷ್ಮಿ ಬಗ್ಗೆ ಬರ್ತಾರೆ ಅಂತ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು. ಹೌದು, ನಟಿ ಲಕ್ಷ್ಮಿ ಅವರಿಗೆ ನೆನಪು ಮಾತನಾಡಿದ್ರೆ ಏನಾಗಿದ್ರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಟಿ ಲಕ್ಷ್ಮಿ ಅವರು ಚಿತ್ರಕ್ಕೆ ಕಂಡಂಥ ಮೇರು ನಾಯಕಿ ನಟಿ ಅಂತ ಕೂಡ ಹೇಳ್ಬೋದು. ಹಾಗೆ ಅದ್ಭುತವಾದ ಕಲಾವಿದೆ ಅಂತ ಕೂಡ ಹೇಳ್ಬೋದು. ನಟಿ ಲಕ್ಷ್ಮಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿರುವಂಥ ಅತಿ ದೊಡ್ಡ ಕಲಾವಿದೆ. ಹಾಗೆ ಜೂಲಿ ಲಕ್ಷ್ಮಿ ಅಂತ ಕೂಡ ಇವರನ್ನು ಕರೆಯಲಾಗ್ತದೆ. ಸುಮಾರು 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಇಡೀ ಸೌತ್ ಇಂಡಸ್ಟ್ರಿ ಎಲ್ಲ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದಂಥ ಬಹುಭಾಷಾ ನಟಿ ಅಂತಲೂ ಕೂಡ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದೆ ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ. ಚಿತ್ರರಂಗದಿಂದ ಬರೋಬ್ಬರಿ 25 ವರ್ಷದಿಂದ ಕೂಡ ದೂರ ಉಳಿದು ಸ್ವಂತ ಉದ್ಯಮವನ್ನು ಮಾಡಿ ಸಾಕಷ್ಟು ಜನಕ್ಕೆ ಕೂಡ ಕೆಲಸ ಕೊಟ್ಟಿದ್ದಾರೆ. ಇಂದೆಲ್ಲ ನಾಳೆ ಚಿತ್ರರಂಗಕ್ಕೆ ಲಕ್ಷ್ಮಿಯವರು ವಾಪಸ್ ಬಂದೇ ಬರ್ತಾರೆ ಅಂತ ಕೂಡ ಅಂದುಕೊಂಡಿದ್ರು. ಆದರೆ ತಮಿಳಿನಲ್ಲಿ ಇಲ್ಲೊಂದು ರಿಯಾಲಿಟಿ ಶೋ ಜಡ್ಜಾಗಿ ಕಾಣಿಸ್ಕೊಳ್ದು ಬಿಟ್ಟರೆ ಚಿತ್ರರಂಗಕ್ಕಂತೂ ಬರೋದು ಬಹುತೇಕ ಈಗ ಅನುಮಾನನೇ ಆಯಿತು. ಯಾಕೆ ಈಗಾಗಲೇ 25 ವರ್ಷ ಆಗಿರುವಂಥ ಲಕ್ಷ್ಮಿಯವರು ಈಗ ನಿವೃತ್ತಿಯನ್ನು ಕೂಡ ಘೋಷಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸ್ವಂತ ಉದ್ಯಮವನ್ನು ಮಾಡಿ ಸಾವಿರಾರು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ವಂತ ಮಗಳು ಸರ್ಕಾರಿ ವೈದ್ಯ ಕೂಡ ಆಗಿ ಕೆಲಸವನ್ನು ಕೂಡ ನಿರ್ವಹಿಸುತ್ತಿದ್ದಾರೆ. ಇನ್ನಿಂಥ ಸಂದರ್ಭದಲ್ಲಿ ಹೀಗೆ ಬರಲು ಸಾಧ್ಯ. ಇನ್ನು ಚಿತ್ರರಂಗಕ್ಕೆ ಕೇವಲ ನೆನಪಾಗಿ ಮಾತ್ರ ಇವತ್ತು ಉಳಿದಿದ್ದಾರೆ ನಟಿ ಲಕ್ಷ್ಮಿ ಅವರು ಅಂತ ಹೇಳ್ಬೋದು. ಅಂಥ ದೊಡ್ಡ ಕಲಾವಿದೆ ನಟಿ ಲಕ್ಷ್ಮಿ ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ. ಚಿತ್ರರಂಗಕ್ಕೆ ಸಾಕಷ್ಟು